ನಾನು ಹೈಸ್ಕೂಲ್ನಲ್ಲಿದ್ದಾಗ ಅಡುಗೆ ಕಲಿಯೋದಕ್ಕೆ ಶುರು ಮಾಡಿದಾಗ ಮೊದಲು ಮಾಡಿದ್ದು ಅಂದರೆ ಸೊಪ್ಸಾರು. ಒಂದು ಕಟ್ಟು ದಂಟಿನ ಸೊಪ್ಪು, ಒಂದು 10 ಕಡ್ಡಿ ಸಬ್ಸಿಗೆ ಸೊಪ್ಪು, ಒಂದು ಬಟ್ಲು ಹಸಿ ಅಲಸಂದೆ ಕಾಳು, ಒಂದು ಮೀಡಿಯಂ ಸೈಜ್ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸ್ಕೊಂಡ ನಂತರ ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಅರ್ಧ ಬಟ್ಲು ತೆಂಗಿನಕಾಯಿ ತುರಿ, 1/4 ಸ್ಪೂನು ಅರಿಶಿನ ಪುಡಿ, 2.5 ಸ್ಪೂನು ಧನಿಯಾ ಪುಡಿ, 1.5 ಸ್ಪೂನು ಅಚ್ಕಾರದ ಪುಡಿ, 1 ಗೋಲಿ ಹುಣಸೆ ಹಣ್ಣು, ಬೇಯಿಸಿರುವಂತಹ 2 ಸೌಟು ಕಾಳನ್ನ ಹಾಕಿ ನುಣ್ಣಗೆ ರುಬ್ಕೊಂಡು ಬೆಂದಿರುವಂತಹ ಸೊಪ್ಪುಗೆ ಮಿಕ್ಸ್ ಮಾಡಿ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಸಾಸಿವೆ, 1-2 ಒಣಮೆಣಸಿನಕಾಯಿ, 1 ಗರಿ ಕರಿಬೇವು, ಉದ್ದುಗೆ ಹೆಚ್ಚಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡಿ ಕುದಿತಾ ಇರುವಂತಹ ಸಾಂಬಾರ್ಗೆ ಮಿಕ್ಸ್ ಮಾಡಿದ್ರೆ ರುಚಿಯಾಗಿ ಸೊಪ್ಸಾರು ರೆಡಿ. ಇನ್ನು ಮುದ್ದೆಗೆ 1.5 ಲೋಟ ನೀರು, ಸ್ವಲ್ಪ ಉಪ್ಪು, 1 ಸ್ಪೂನು ಎಣ್ಣೆ, 1 ಸ್ಪೂನು ರಾಗಿ ಹಿಟ್ಟನ್ನ ಹಾಕಿ ನೀರು ಕುದ ನಂತರ 3/4 ಬಟ್ಲು ರಾಗಿ ಹಿಟ್ಟನ್ನ ಹಾಕಿ ಕೋಲಿಂದ ಈ ರೀತಿ ಕೈ ಬಿಡ್ದಂಗೆ ತಿರುವಿದ್ರೆ ಒಂದು ಕೂಡ ಗಂಟಾಗೋದಿಲ್ಲ. 1-2 ನಿಮಿಷ ಈ ರೀತಿ ನೀರು ಚುಮ್ಕುಸಿ ಬೇಯಿಸ್ಕೊಂಡ್ರೆ ಮುದ್ದೆ ಹದವಾಗಿ ಬೆಣ್ಣೆ ರೀತಿ ಬೆಂದಿರುತ್ತೆ, ಒಂದು ಕೂಡ ಗಂಟಿರೋದಿಲ್ಲ. ನೀರು ಕೈ ಮಾಡ್ಕೊಂಡು ಕಟ್ಕೊಂಡ್ರೆ ಮುದ್ದೆ ರೆಡಿ.